ನಮ್ಮ ಬೆಂಗಳೂರಿಗೆ ಇನ್ನೂ ಒಂದು ಕತೆ ಇದೆ. ಹೊಸ ನಗರ ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶದಿಂದ ಒಂದು ದಟ್ಟ ಕಾಡಿಗೆ ಬೆಂಕಿಯನ್ನ ಹಚ್ತಾರಂತೆ. ಆಗ ಕಾಡೆಲ್ಲ ಸುಟ್ಟು ಹೋಗುತ್ತೆ. ಕಾಡು ಬೆಂದು ಹೋಗಿದ್ದರಿಂದ ಜನ ಅದನ್ನ ಬೆಂದ ಕಾಡೂರು ಎಂದು ಕರೆದ್ರಂತೆ. ನಂತರ ಇದು ಬೆಂಗಳೂರಾಯಿತು ಎಂಬ ಕಥೆ ಇದೆ. ನಮ್ಮ ನಾಡಪ್ರಭು ಕೆಂಪೇಗೌಡರ ಐತಿಹಾಸಿಕ ಪರಂಪರೆಯನ್ನ ನೋಡೋಣ. ನಾಡಪ್ರಭು 1ನೇ ಕೆಂಪೇಗೌಡರ ಮೂಲ ಪುರುಷ ರಣಬೈರೇಗೌಡ. ಇವರು ಮೂಲತಃ ತಮಿಳುನಾಡಿಗೆ ಸೇರಿದಂತಹ ಕಂಚಿಯ ಬಳಿ ಇರುವ ಎಡಪುಂಜಿ ಪುತ್ತೂರಿನಲ್ಲಿ ಜನಿಸಿದರು. ಇವರಿಗೆ 7 ಮಂದಿ ತಮ್ಮಂದಿರು ಇರುತ್ತಾರೆ ಮತ್ತು ಒಬ್ಬ ಮಗಳು ಕೂಡ ಇರ್ತಾಳೆ. ಇವರು ತಮಿಳುನಾಡಿನಲ್ಲಿದ್ದರಿಂದ ಜನ ಇವರನ್ನ ತಮಿಳರೆಂದುಕೊಂಡಿದ್ದಾರಂತೆ. ಆದರೆ ರಣಬೈರೇಗೌಡರು ಅಪ್ಪಟ ಕನ್ನಡಿಗರು. ಈ 7 ಜನ ಸಹೋದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಅವರಲ್ಲಿದ್ದಂತಹ ಒಗ್ಗಟ್ಟು, ಶಿಸ್ತು ಮತ್ತು ವಿಧೇಯತೆ. ಅಣ್ಣನ ಮಾತನ್ನು ಶಿರಸಾವಹಿಸಿ ಪಾಲಿಸುವ ಗುಣ ತಮ್ಮಂದಿರಲ್ಲಿತ್ತು. ರಣಬೈರೇಗೌಡರ ಯಶಸ್ಸಿಗೆ ಮುಖ್ಯ ಕಾರಣ ಅವರ ತಮ್ಮಂದಿರು ಎಂದು ಹೇಳಿದರೆ ತಪ್ಪಾಗಲಾರದು. ರಣಬೈರೇಗೌಡರಿಗೆ ಜಯಗೌಡ ಎಂಬ ಮಗನಿರುತ್ತಾನೆ. ಜಯಗೌಡರಿಗೆ ಗಿಡ್ಡೇಗೌಡ ಮತ್ತು ನಾಚೇಗೌಡ ಎಂಬ 2 ಮಕ್ಕಳಿರುತ್ತಾರೆ. ಗಿಡ್ಡೇಗೌಡರಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಾಗದಿರುವುದರಿಂದ ಅವರ ಕುಲದೇವತೆಯಾದ ಕೆಂಪಮ್ಮನ ಬಳಿ ಹೋಗಿ ತನಗೆ ಮಕ್ಕಳಾದರೆ ನಿಮ್ಮ ಹೆಸರಿನಿಡುವುದಾಗಿ ಹರಕೆ ಮಾಡಿಕೊಳ್ಳುತ್ತಾರೆ. ನಂತರ ಗಿಡ್ಡೇಗೌಡರಿಗೆ ಒಂದು ಗಂಡು ಮಗು ಹುಟ್ಟಿತು. ಆ ಮಗುವಿಗೆ ಕೆಂಪಮ್ಮನ ಹೆಸರು ಸೇರಿಸಿ ಕೆಂಪನಂಜೇಗೌಡ ಎಂದು ನಾಮಕರಣ ಮಾಡುತ್ತಾರೆ. ಮುಂದೆ ಅವರ ವಂಶದಲ್ಲಿ ಜನಿಸಿದ ಮಕ್ಕಳಿಗೆ ಕೆಂಪೇಗೌಡ ಎಂದು ಹೆಸರಿಡುವುದು ಸಂಪ್ರದಾಯವಾಗುತ್ತದೆ. ಗಿಡ್ಡೇಗೌಡರು 10 ವರ್ಷಗಳ ಕಾಲ ಆಳ್ವಿಕೆ ನಡೆಸುತ್ತಾರೆ. ತಂದೆ ತೀರಿಕೊಂಡ 10 ವರ್ಷಗಳ ಬಳಿಕ ಕೆಂಪನಂಜೇಗೌಡರಿಗೆ ರಾಜ್ಯಭಾರ ಕೊಡುತ್ತಾರೆ. ಇವರು 50 ವರ್ಷಗಳ ದಕ್ಷವಾಗಿ ರಾಜ್ಯಭಾರ ಮಾಡಿದರು. ಅಷ್ಟು ಕಾಲ ವಿಜಯನಗರದ ಅರಸರಿಗೆ ನಿಷ್ಠೆ, ವಿಧೇಯತೆ, ವಿನಯದಿಂದ ಇದ್ದರು. ಯಲಹಂಕ ನಾಡನ್ನು ದೊಡ್ಡದಾಗಿ ವಿಸ್ತರಣೆ ಮಾಡುತ್ತಾರೆ. ನಾಡಿನೆಲ್ಲೆಡೆ ಒಳ್ಳೊಳ್ಳೆ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಮಕ್ಕಳಿಲ್ಲ ಎಂಬ ಚಿಂತೆ ಅವರನ್ನು ಯಾವಾಗಲೂ ಕಾಡುತ್ತಿತ್ತು. ತಮ್ಮ ಮನೆ ದೇವರಾದ ಭೈರವೇಶ್ವರ ಹಾಗೂ ಕುಲದೇವತೆಯಾದ ಕೆಂಪಮ್ಮನ ಮೊರೆ ಹೋಗುತ್ತಾರೆ. ಇವರ ಪೂಜೆಗೆ ಫಲ ಸಿಕ್ಕಿ ಲಿಂಗಮಾಂಬೆಗೆ ಒಂದು ಗಂಡು ಮಗು ಜನಿಸಿತು. ಇವರನ್ನು ತುಂಬಾ ಜಾಗರೂಕತೆಯಿಂದ ಬೆಳೆಸುತ್ತಾರೆ. ಇವರೇ ಕೆಂಪೇಗೌಡ. ಇವರು 1510 ಜೂನ್ 27ರಂದು ಯಲಹಂಕದಲ್ಲಿ ಜನಿಸಿದರು. ನಮ್ಮ ಕೆಂಪೇಗೌಡರ ವಿದ್ಯಾಭ್ಯಾಸ ಯಾವ ರೀತಿ ಇತ್ತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.